ಎಸ್ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಎದುರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಆರೋಪಿಸಿ ಎಸಿಪಿ ಚಂದನ್ ವಿರುದ್ಧ ಸಿಡಿದೆದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಪುನೀತ್ ಕೆರೆಹಳ್ಳಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ, ಉಳಿದ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಎಸಿಪಿ ಚಂದನ್ ಅವರನ್ನ ಭೇಟಿಯಾಗ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಠಾಣೆಯ ಹೊರಗಡೆ ನಿಂತಿದ್ದಾರೆ. ಅವರಿಗೆ ಒಳಕ್ಕೆ ಹೋಗೋದಕ್ಕೆ ಎಸಿಪಿ ಭೇಟಿಯಾಗೋದಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ. ಸ್ಥಳದಿಂದ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಸ್ಥಳದಲ್ಲಿ ಏನಾಗ್ತಾ ಇದೆ? ಪ್ರತಾಪ್ ಸಿಂಹ ಅವರಿಗೆ ಎಸಿಪಿ ಭೇಟಿಗೆ ಅವಕಾಶ ಸಿಗ್ತಿಲ್ವಾ? ಹೌದು ಪ್ರತಿಮಾ, ಪ್ರತಾಪ್ ಸಿಂಹ ಹಾಗೂ ಶಾಸಕ ಹರೀಶ್ ಪೂಂಜ ಇಬ್ರು ಕೂಡ ಬಂದಿರುವಂಥದ್ದು. ಇದುವರೆಗೂ ಕೂಡ ಎಸಿಪಿ ಚಂದನನ್ನ ಭೇಟಿ ಮಾಡೋದಕ್ಕೆ ಅವರು ಅವಕಾಶವನ್ನ ಕೇಳಿದ್ರು, ಆದರೆ ಡಿಸಿಪಿ ಶೇಖರ್ ಟೆಕ್ಕಣ್ಣನವರು ಅದಕ್ಕೆ ಬಿಡ್ಲಿಲ್ಲ. ಇದೀಗ ವಿಜುವಲ್ಸ್ ಅಲ್ಲಿ ಇದೀಗ ನಾನೇನು ನೋಡ್ತಾ ತೋರಿಸ್ತಾ ಇದ್ದೀನಿ. ಠಾಣೆ ಮುಂದೆ ಇವಾಗ ಆಲ್ರೆಡಿ ಪ್ರತಾಪ್ ಸಿಂಹ ಹಾಗೂ ಹರೀಶ್ ಪೂಂಜ ಇಬ್ರು ಕೂಡ ವೆಯ್ಟ್ ಮಾಡ್ತಿರೋ ಅಂಥದ್ದು. ಅಂದರೆ ಎಸಿಪಿ ಚಂದನ್ ಅವ್ರನ್ನ ಭೇಟಿ ಮಾಡೇ ನಾವು ತೆರಳೋದು ಅನ್ನೋದ್ರ ಬಗ್ಗೆ ಒಂದು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಏನು ಇದು ಸೀನಿಯರ್ ಆಫೀಸರ್ ಹತ್ರ ಒಂದು ಫೋನಲ್ಲೂ ಕೂಡ ಒಂದು ಕರೆಯನ್ನು ಮಾಡಿ ಒಂದು ಮಾತಾಡ್ತಿರುವಂಥದ್ದು. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ, ಅಂದರೆ ಬೆಳಗ್ಗೆಯಿಂದನೂ ಕೂಡ ಸುಮಾರು 80ಕ್ಕೂ ಹೆಚ್ಚು ಜನ ಒಂದು ಪ್ರತಿಭಟನೆಗೆ ನೆರೆದಿದ್ರು. ಅಂದರೆ ಇದೇ ವಿಚಾರವಾಗಿ ನೆರೆದಿದ್ದು. ಪ್ರತಾಪ್ ಸಿಂಹ ಬರ್ತಿದ್ದಂತಹ ಇವರೆಲ್ಲ ಒಂದು ಧಿಕ್ಕಾರವನ್ನು ಯಾವಾಗ ಹೋಗ್ತಾರೆ ಅವರನ್ನು ಇಲ್ಲ BMTC ಬಸ್ನಲ್ಲಿ ಇದು ಅವರನ್ನು ಕರ್ಕೊಂಡೋಗಿರುವಂಥದ್ದು. ಅಂದರೆ ಸದ್ಯಕ್ಕೆ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಅವರನ್ನು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಅವರನ್ನು ಬಿಡುಗಡೆ ಮಾಡುವಂತಹ ಕೆಲಸ ಆಗುತ್ತೆ. ಸದ್ಯಕ್ಕೆ ಇನ್ನೂ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಆವರಣದಲ್ಲೇ ಪ್ರತಾಪ್ ಸಿಂಹ ಇದ್ದಾರೆ. ಪ್ರತಾಪ್ ಸಿಂಹ, ಹರೀಶ್ ಪೂಂಜ ಮತ್ತು ಕೆಲ ನಾಯಕರುಗಳು ಅವ್ರ ಜೊತೆ ಬಂದಂತಹ ವ್ಯಕ್ತಿಗಳೆಲ್ಲರೂ ಕೂಡ ಇಲ್ಲೇ ಇರುವಂಥದ್ದು. ಏನು ಎಸಿಪಿ ಚಂದನ್ ಅವ್ರನ್ನ ಭೇಟಿ ಮಾಡಿನೇ ನಾವು ಹೊರಡೋದು ಅಂತ ಅನ್ನೋದ್ರ ಬಗ್ಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಆದರೆ DCP ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಪುನೀತ್ ಕೆರೆಹಳ್ಳಿನೂ ಕೂಡ ಬಂದಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಸದ್ಯಕ್ಕೆ ಠಾಣಾ ಆವರಣದಲ್ಲಿ ಪ್ರತಾಪ್ ಸಿಂಹ, ಹರೀಶ್ ಪೂಂಜ ಮತ್ತಷ್ಟು ಕೆಲ ಅವ್ರ ಜೊತೆ ಫಾಲೋವರ್ಸ್ ಬೆಂಬಲಿಗರು ಏನಿದ್ರು ಅವರು ಕೂಡ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಭೇಟಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗತ್ತೆ. ಆದರೆ ಪ್ರತಿಭಟನೆಗೆ ಬಂದಿದ್ದಂತಹ ಅಷ್ಟು ಮಂದಿಯನ್ನು ಕೂಡ ಎಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ವಶಕ್ಕೆ ಪಡೆದು CAR ಗ್ರೌಂಡ್ಗೆ ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಲಾಗಿದೆ. ಕರೆದುಕೊಂಡೋಗಿ ಏನು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಅವರನ್ನು ಬಿಡುಗಡೆ ಮಾಡುವಂತಹ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಪ್ರತಿಮಾ, ಈಗ ಪುನೀತ್ ಕೆರೆಹಳ್ಳಿಯನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು ಅಂತ ಅನಿಸುತ್ತೆ. ಯಾಕಂದ್ರೆ ಒಟ್ಟಿಗೆ ಬಂದಿದ್ರು, ನಂತರ ಅವರನ್ನ ಬಸ್ಸಲ್ಲಿ ಹತ್ತಿಸಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಮತ್ತೊಮ್ಮೆ ಈಗ ಹಾಗಾದ್ರೆ ಅವರನ್ನ ಅರೆಸ್ಟ್ ಮಾಡಲಾಗಿದೆಯಾ ಹೇಗೆ? ಅಂದರೆ ಅರೆಸ್ಟ್ ಅಲ್ಲ, ಇದನ್ನು ಪ್ರಿಕಾಷನ್ಸ್ ಗೋಸ್ಕರ ಅವರನ್ನು ಒಂದು ವಶಕ್ಕೆ ಪಡೆಯಲಾಗಿರುವಂಥದ್ದು. ವಶಕ್ಕೆ ಪಡೆದು ಅಷ್ಟು ಜನರನ್ನು ಒಂದು CAR ಗ್ರೌಂಡ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಕರ್ಕೊಂಡೋಗಿ ಕೇವಲ ಇದೊಂದು ಪ್ರತಿಭಟನೆಯನ್ನು ಮಾಡ್ತಿರೋದ್ರಿಂದ ಅವರೆಲ್ಲರಿಂದನೂ ಕೂಡ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಬಿಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಅಂದರೆ ಅದನ್ನು ಹೊರತುಪಡಿಸಿ ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಹಾನಿಗೀನೆ ಏನಾದರೂ ಮಾಡಿದರೆ, ಸಾರ್ವಜನಿಕ ಸಂಪತ್ತಿಗೆ ಏನಾದರೂ ಹಾನಿ ಮಾಡಿದ್ರೆ ಆ ಸಂದರ್ಭದಲ್ಲಿ ಮಾತ್ರ ಅವರನ್ನು ಬಂಧನ ಮಾಡಲಾಗುತ್ತೆ. ಸದ್ಯಕ್ಕೆ ಪ್ರತಾಪ್ ಸಿಂಹ ಮಾತ್ರ ಒಂದು ಠಾಣಾ ಆವರಣದಲ್ಲಿರುವಂಥದ್ದು. ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು CAR ಗ್ರೌಂಡ್ಗೆ ಪೊಲೀಸರು ಕರೆದುಕೊಂಡು ಹೋಗಿರುವಂಥದ್ದು. ಪ್ರತಿಮಾ, ಈಗ ಎಸಿಪಿ ಚಂದನ್ ಅವರು ಠಾಣೆಯಲ್ಲಿ ಇದ್ದಾರಾ? ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡುವಂತ ಚಾನ್ಸಸ್ ಏನಾದರೂ ಕಂಡು ಬರ್ತಾ ಇದೆ? ಯಾಕಂದ್ರೆ ಭಾರಿ ಪಟ್ಟು ಹಿಡಿದಿದ್ದಾರೆ ಪ್ರತಾಪ್ ಸಿಂಹ ಅವರು ಮತ್ತೆ ಹರೀಶ್ ಪೂಂಜ ಅವರು ಅಲ್ಲೇ ನಿಂತಿರೋದನ್ನ ನೋಡ್ತಾ ಇದ್ರೆ ಭೇಟಿಯಾಗದೆ ಹೋಗುವಂತೆ ಕಂಡು ಬರ್ತಾ ಇಲ್ಲ. ಹೌದು ಪ್ರತಿಮಾ, ಇವಾಗ ಆಲ್ರೆಡಿ ಏನು ವಿಜುವಲ್ಸಲ್ಲೂ ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ಏನು ತೋರಿಸ್ತಿದ್ದಾರೆ. ಇದೇ ಒಂದು ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಫಸ್ಟ್ ಫ್ಲೋರ್ನಲ್ಲಿ ಎಸಿಪಿ ಚಂದನ್ ಅವರ ಕಚೇರಿ ಇರುವಂಥದ್ದು. ಅವರನ್ನು ಭೇಟಿಯಾಗಿಯೇ ನಾವು ಹೋಗ್ತೀವಿ ಅನ್ನೋದಕ್ಕೆ ಒಂದು ಪ್ರತಾಪ್ ಸಿಂಹ ಪಟ್ಟನ್ನು ಹಿಡಿದಿರುವಂಥದ್ದು. ಅವ್ರು ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಎಸಿಪಿಯನ್ನು ಭೇಟಿ ಆಗಲೇಬೇಕು ಅಂತಂದ್ಬಿಟ್ಟು. ಆದರೆ ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. DCP ಅವರು ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಯಾವುದೇ ಈ ರೀತಿ ಇನ್ಸಿಡೆಂಟ್ ಆಗಿಲ್ಲ. ಸುಮ್ಮನೆ ಇಲ್ಲಿ ಬಂದು ಗಲಾಟೆಯನ್ನು ಹಬ್ಬಿಸಬೇಡಿ ನೀವು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಹೀಗಿದ್ರೂ ಕೂಡ ಶಾಸಕ ಹರೀಶ್ ಪೂಂಜ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಏನಿದ್ದಾರೆ ಇಬ್ಬರು ಕೂಡ ಇರುವಂಥದ್ದು. ಆದಷ್ಟು ಇಲ್ಲಿರುವಂತಹ ಎಲ್ಲ ಒಂದು ಪ್ರತಿಭಟನಾಕಾರರನ್ನೆಲ್ಲರನ್ನೂ ಕೂಡ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ, ಚದುರಿಸಿದ್ದಾರೆ. ಎಲ್ಲರನ್ನೂ ಕೂಡ ಅವರನ್ನು ಜಪ್ತಿ ಮಾಡಿ ಅವರನ್ನು ವಶಕ್ಕೆ ಪಡೆದು ಅವರ ಏನು ಬಳಿ ಇದ್ದಂತಹ ಮೊಬೈಲ್ಗಳೇನಿದೆ ಅದನ್ನು ಒಂದು ಜಪ್ತಿ ಮಾಡಿ ಅವರೆಲ್ಲರನ್ನೂ ಕೂಡ CAR ಮೈದಾನಕ್ಕೆ ಪೊಲೀಸರು ಕರ್ಕೊಂಡು ಹೋಗಿರುವಂಥದ್ದು. ಸದ್ಯಕ್ಕೆ ಪ್ರತಾಪ್ ಸಿಂಹ ಇನ್ನೂ ಕೂಡ ಠಾಣಾ ಆವರಣದಲ್ಲೇ ಇರುವಂಥದ್ದು. ಎಸಿಪಿ ಚಂದನ್ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಪ್ರತಿಮಾ,
ಚೇತನ್, ಏನಾದರೂ ಮಾಹಿತಿಗಳು ಲಭ್ಯ ಆಯ್ತಾ? ಪ್ರತಾಪ್ ಸಿಂಹ ಏನಾದ್ರು ಪ್ರತಿಕ್ರಿಯೆ ಕೊಟ್ರ ಅಥವಾ ಹರೀಶ್ ಪೂಂಜಾ ಅವರಿಂದ ಏನಾದರೂ ಪ್ರತಿಕ್ರಿಯೆಗಳು ಲಭ್ಯ ಆಯ್ತಾ? ಯಾವ ರೀತಿಯಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ? ಪುನೀತ್ ಕೆರೆಹಳ್ಳಿ ಅವರ ಮೇಲೆ ಯಾರೆಲ್ಲ ಹಾಗಿದ್ರೆ ಹಲ್ಲೆಯನ್ನ ಮಾಡಿದಾರಂತೆ? ಏನವರ ಪ್ರಮುಖ ಆರೋಪ? ಅಂದರೆ ಇವರ ಪ್ರಮುಖ ಆರೋಪ ಇಷ್ಟೇ, ACP ಚಂದನ್ ಪುನೀತ್ ಕೆರೆಹಳ್ಳಿಯನ್ನು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಹೊಡೆದು ಬೆತ್ತಲೆಗೊಳಿಸಿ ಹೊಡೆದಿದ್ದಾರೆ. ಅದನ್ನು ವಿಡಿಯೋ ರೆಕಾರ್ಡನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಿರೋ ಅಂಥದ್ದು. ಆದರೆ ಪೊಲೀಸರು ಹೇಳ್ತಿರೋ ಅಂಥದ್ದು ಇಷ್ಟೇ, ಆ ರೀತಿ ಯಾವುದೇ ರೀತಿಯಾದಂತಹ ಇನ್ಸಿಡೆಂಟ್ ಆಗಿಲ್ಲ, ನಾವು ಅವ್ರ ರೀತಿ ಮಾಡ್ತಿಲ್ಲ. ಇದೀಗ ಪ್ರತಾಪ್ ಸಿಂಹ ಅವರು ಒಂದು ಠಾಣಾ ಒಳಗಡೆ ಹೋಗ್ತಿರುವಂತಹ ಒಂದು ದೃಶ್ಯವನ್ನು ಇದೀಗ ನೀವು ನೋಡ್ತಿರೋ ಅಂಥದ್ದು. ಅಂದರೆ ಒಂದು ಭೇಟಿಗೆ ಅವಕಾಶವನ್ನು ಕೇಳಿದ್ರು, ಹೀಗಾಗಿ ಅವರನ್ನು ಭೇಟಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಪ್ರತಾಪ್ ಸಿಂಹ, ಶಾಸಕ ಹರೀಶ್ ಪೂಂಜಾ ಇಬ್ಬರು ಕೂಡ ACP ಭೇಟಿಗೆ ಹೋಗ್ತಿರುವಂಥ ಕಾಣ್ತಾ ಇದೆ. ಠಾಣೆ ಒಳಗಡೆ ಎಂಟ್ರಿ ಆಗಿದ್ದಾರೆ. ಬಹುಶಃ ಭೇಟಿಗೆ ಅವಕಾಶವನ್ನು ಕೊಟ್ಟಿರ್ಬೋದು. ಏನು ಮಾತಾಡ್ತಾರೆ ಏನು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಪೊಲೀಸರ ಆ್ಯಂಗಲ್ಲು ನಾವು ಈ ರೀತಿ ಮಾಡಿಲ್ಲ ಅನ್ನೋದು. ಆದರೆ ಇವರ ವರ್ಷನ್ ಏನಂತಂದರೆ ಬೆತ್ತಲೆಗೊಳಿಸಿ ಹಲ್ಲೆಯನ್ನು ಮಾಡಿ ಅದನ್ನು ವಿಡಿಯೋ ರೆಕಾರ್ಡನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಸದ್ಯಕ್ಕೆ ACP ಕಚೇರಿ ಒಳಗಡೆ ಪ್ರತಾಪ್ ಸಿಂಹ ಹೋಗಿರುವಂಥದ್ದು. ಏನು ಮಾತಾಡಿದ್ರು ಏನು ಅನ್ನೋದು ಏನು ಅಲ್ಲಿಂದ ಹೊರಗಡೆ ಬಂದು ಅವ್ರೇನಾದರೂ ಬೈಟ್ ಕೊಟ್ಟ ನಂತರ ಗೊತ್ತಾಗಲಿದೆ. ಪ್ರತಿಮಾ, ಪೊಲೀಸರ ಕಾರ್ಯಾಚರಣೆಗೆ ತಡೆಯೊಡ್ಡಿದ್ರು ಅನ್ನೋ ಕಾರಣಕ್ಕಾಗಿ ಪುನೀತ್ ಕೆರೆಹಳ್ಳಿ ಅವರನ್ನ ಅವತ್ತು ಅರೆಸ್ಟ್ ಮಾಡಲಾಗಿತ್ತು. ಆದರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ ಮೇಲೆ ಅಷ್ಟು ದೊಡ್ಡ ಹಲ್ಲೆಯಾಗಿದೆ ಅನ್ನುವಂತಹ ಆರೋಪ ಏನು ಮಾಡ್ತಿದ್ದಾರೆ, ಇದನ್ನು ಇಷ್ಟಕ್ಕೆ ಬಿಡುವಂತೆ ಕಂಡು ಬರ್ತಾ ಇಲ್ಲ. ಒಂದೊಮ್ಮೆ ಪೊಲೀಸರು ನಿರಾಕರಿಸಿದ್ರು ಕೂಡ BJP ಕಾರ್ಯಕರ್ತರಾಗಲಿ ಅಥವಾ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಾಗಲಿ ಇಷ್ಟಕ್ಕೆ ಸುಮ್ಮನಾಗುವಂಥ ಸಾಧ್ಯತೆಗಳು ಕಡಿಮೆ ಅನಿಸ್ತಾ ಇದೆ ನೋಡ್ತಾ ಹೋದರೆ ಗಂಭೀರತೆಯನ್ನು. ಹೌದೌದು, ಯಾಕಂದರೆ ಇಲ್ಲಿ ಸಾಕಷ್ಟು ಈ ವಿಚಾರ ಅಂದರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬರ್ತಿದ್ದಾನೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದ್ದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಜನರು ನೆರೆದಿದ್ರು, ಏನು ಹಿಂದೂ ಪರ ಕಾರ್ಯಕರ್ತರು ನೆರೆದಿದ್ರು, ಇನ್ನು ಪುನೀತ್ ಕೆರೆಹಳ್ಳಿಗೆ ಅವ್ರಿಗೆ ಒಂದು ಬೆಂಬಲವನ್ನು ನೀಡಿ ಒಂದು ನೆರೆದಿದ್ರು. ಆದರೆ ಪ್ರತಾಪ್ ಸಿಂಹ ಬರ್ತಿದ್ದಂತೆ ಅವರೆಲ್ಲರೂ ಕೂಡ ಒಂದು ಕೂಗೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಇಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ, ಕೇವಲ ಪ್ರತಿಭಟನೆ ಏನಾದರೂ ಮಾಡೋದಿದ್ರೆ ನೀವು ಫ್ರೀಡಮ್ ಪಾರ್ಕ್ಗೆ ಹೋಗಿ ಪ್ರತಿಭಟನೆ ಮಾಡಿ ಅಂತ ಅವರೆಲ್ಲರನ್ನೂ ಕೂಡ ಬಸ್ನಲ್ಲಿ ಒಂದು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಸದ್ಯಕ್ಕೆ CR ಗ್ರೌಂಡ್ಗೆ ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಇದರ ತೀವ್ರತೆ ಇಷ್ಟಕ್ಕೆ ನಿಲ್ಲುತ್ತೆ ಅನ್ನೋದು ಹೇಳಲಾಗ್ತಾ ಇಲ್ಲ. ಯಾಕಂದರೆ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಬಂದಿದ್ರು. ಈ ಒಂದು ವಿಚಾರವಾಗಿ ಇಟ್ಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ, ಅದನ್ನು ಖಂಡಿಸಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಅವರು ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.